ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಇಳಿಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಇಳಿಸಿದೆ. ರಾಜ್ಯದಲ್ಲಿ ಪೆಟ್ರೋಲ್ ಮೇಲಿನ ಮಾರಾಟ ತೆರಿಗೆ ಕಡಿಮೆ ಮಾಡಬೇಕು ಎಂಬ ಬೇಡಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ. ಸಿದ್ದರಾಮಯ್ಯ ಅವರು ಹಣಕಾಸು ಸಚಿವರಾಗಿದ್ದಾರೆ, ಅವರು ಪರಿಶೀಲನೆ ಮಾಡುತ್ತಾರೆ ಎಂದರು. ಒಂದು ವೇಳೆ ಸಂಪುಟದಲ್ಲಿ ಚರ್ಚೆ ಆದರೆ ನಾವು ನಮ್ಮ ಅಭಿಪ್ರಾಯ ತಿಳಿಸುತ್ತೇವೆ. ಆದರೆ ಅಂತಿಮ ನಿರ್ಧಾರವನ್ನ ಮುಖ್ಯಮಂತ್ರಿಯವರೇ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಸ್ಟೇಟ್ ಗವರ್ನಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತಗೋಬಹುದು, ಆಮೇಲೆ ರಾಟಿಫೈ ಮಾಡ್ಕೋಬಹುದು. ಕ್ಯಾಬಿನೆಟ್ ಅಲ್ಲಿ ಅವ್ರಿಗೆ ಅಧಿಕಾರ ಇದೆ. ಚುನಾವಣೆ ಸಂಬಂಧಪಟ್ಟಂತೆ ಬಹಳ ಬಂಡಾಯ ಕಾಂಗ್ರೆಸ್ಗೆ ಮಾಮೂಲಿ ನಡೀತಾ ಇರುತ್ತೆ. ಚುನಾವಣೆಯಲ್ಲಿ ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು. ಈಗ ಬಿಜೆಪಿಯಲ್ಲಿ ಬಂಡಾಯ ಇಲ್ವಾ, ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ಎಸಿಪಿಗಳ ನಿಯೋಗ ಇವತ್ತು ಭೇಟಿ ಮಾಡಿದ್ರು. ಅವರು ಕೆಲವು ಪ್ರಮೋಷನಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಭೇಟಿ ಮಾಡಿದ್ದಾರೆ. ಅದು ಈಗಾಗಲೇ ಒಂದು ಏನಂದರೆ ರೆಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೇರವಾದಂಥ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಆಮೇಲೆ ಇಂಟರ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತೇಳಿ ಆಗುತ್ತೆ. 60ಸಲ್ಲಿ ಹೆಚ್ಚು ಕಡಿಮೆ 50-50 ಇತ್ತು. 1960 ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ 50% ಪ್ರಮೋಷನ್, 50% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಯಾಕೆಂದರೆ ಇದು ಎಂಟ್ರಿ ಪಾಯಿಂಟ್ ಆದದ್ರಿಂದ ಆ ರೀತಿ ಮಾಡಿದ್ದಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ 1967 ಅದನ್ನು ಕಡಿಮೆ ಮಾಡಿದ್ರು. 50 ಇದ್ದದ್ದನ್ನು 33 ಮಾಡಿದ ಮೇಲೆ ಅದು ಸ್ವಲ್ಪ ದಿವಸ ಇತ್ತು. ಆಮೇಲೆ ಈಗ 2003 ಅಥವಾ 2008 ಅದನ್ನು 80 ಮಾಡಿದ್ದಾರೆ. 20% ಪ್ರಮೋಷನ್ನು, ರಿಕ್ರೂಟ್ಮೆಂಟ್, ಡೈರೆಕ್ಟ್ ರಿಕ್ರೂಟ್ಮೆಂಟ್, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. ಇದನ್ನು ನಾವು ಈಗ ಸದ್ಯದಲ್ಲೇ ಪರಿಸ್ಥಿತಿನಲ್ಲಿ 20-80 ಇದೆ. 20 ಡೈರೆಕ್ಟ್ ರಿಕ್ರೂಟ್ಮೆಂಟು, 80% ಪ್ರಮೋಷನ್. ಇದು ಅವ್ರ ಡಿಪಾರ್ಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಕೊಂಡು ಒಬ್ರಿಗೊಬ್ರು ಈ 20%ನವರು ಕೋರ್ಟಿಗೆ ಹೋಗ್ತಾರೆ, ಆ 80%ನವರು ಕೋರ್ಟಿಗೆ ಹೋಗ್ತಾರೆ. ನಮಗೆ ಪ್ರಮೋಷನ್ ಆಸ್ಪೆಕ್ಟ್ ಹೋಗುತ್ತೆ ಅಂತ ಅವರು ನಮಗೆ ಇದು ಸಿಗೋದಿಲ್ಲ ಬೇಗ ಅಂತ ಹೇಳಿ ಇವರು. ಅದಕ್ಕೆ ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ ಇಬ್ಬರಿಗೂ ಅಂತ ಹೇಳಿ ಕಳಿಸಿದ್ದೇನೆ. ಕ್ಯಾಬಿನೆಟ್ ನಂತರ ರೀಶಫಲ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.